ನಮಸ್ಕಾರ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ನಡೆದಾಡುವ ದೇವರು ಶಿವಕುಮಾರ ಶ್ರೀಗಳು ಅವರು ಲಿಂಗೈಕ್ಯರಾಗಿ ಇವತ್ತಿಗೆ 7 ವರ್ಷ ಆಯಿತು. ಅದರ ಪ್ರಯುಕ್ತ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಉಪರಾಷ್ಟ್ರಪತಿ ಸಿ.ಪಿ. ರಾಧಾಕೃಷ್ಣನ್ ಭೇಟಿ ಕೊಡ್ತಾ ಇದ್ದಾರೆ. ಸಿ.ಪಿ. ರಾಧಾಕೃಷ್ಣನ್ 2 ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಕ್ಕೆ ಬರ್ತಾ ಇರೋದು. 3ನೇ ಬಾರಿಗೆ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಉಪರಾಷ್ಟ್ರಪತಿಗಳಾದ ನಂತರ 2 ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾರೆ. ಶಿವಕುಮಾರ ಶ್ರೀಗಳ 7ನೇ ಪುಣ್ಯ ಸ್ಮರಣೆ ಹಿನ್ನೆಲೆ ಸಿದ್ಧಗಂಗಾ ಮಠದಲ್ಲಿ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅವರು ಬರ್ತಾ ಇರೋದು. ಉದ್ಘಾಟಕರಾಗಿ ಅವರು ಬರ್ತಾ ಇದ್ದಾರೆ. ಅನೇಕ ಜನಪ್ರತಿನಿಧಿಗಳು, ಹಿರಿಯ ನಾಯಕರುಗಳು, ಅನೇಕ ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಬೆಳಗ್ಗೆ 11 ಗಂಟೆಗೆ ನಡೆಯುವಂಥ ಕಾರ್ಯಕ್ರಮ ಇದು. ನಡೆದಾಡುವ ದೇವರು ಅಕ್ಷರ ಅನ್ನದ ಮೂಲಕ ಅನೇಕರನ್ನ ಸಲುಹಿದಂಥ ಶ್ರೀಗಳು ಲಿಂಗೈಕ್ಯರಾಗಿದ್ದರು 7 ವರ್ಷಗಳ ಹಿಂದೆ. ಅದರ ಭಾಗವಾಗಿ 7ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದೀಗ ಉಪರಾಷ್ಟ್ರಪತಿ ಸಿ.ಪಿ. ರಾಧಾಕೃಷ್ಣನ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸಿದ್ಧಗಂಗಾ ಮಠದಲ್ಲಿ ನಡೆದಾಡುವ ದೇವರು ಅಂತ ಖ್ಯಾತರಾಗಿದ್ದಂಥ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 7ನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸ್ತಾ ಇದ್ದಾರೆ. ಅನೇಕ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ವಿಶೇಷ ಅಂತ ಹೇಳಿದರೆ, ಸಿದ್ಧಗಂಗಾ ಶ್ರೀಗಳು ಶಿವೈಕ್ಯರಾದಂತಹ, ಲಿಂಗೈಕ್ಯರಾದಂತಹ ಈ ದಿನವನ್ನು ಕರ್ನಾಟಕ ಸರ್ಕಾರ ದಾಸೋಹ ದಿನ ಅಂತ ಘೋಷಣೆ ಮಾಡಿದೆ. ದಾಸೋಹ ದಿನವೂ ಕೂಡ ಇದೀಗ ಆಚರಣೆಯನ್ನು ಮಾಡಲಾಗುತ್ತೆ. ಯಾಕಂದರೆ ಅನ್ನ, ಅಕ್ಷರ ಮತ್ತು ಆಶ್ರಯದ ಮೂಲಕವೇ ಸಿದ್ಧಗಂಗಾ ಮಠ ಇಡೀ ನಾಡಿನಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದು, ಸಾವಿರಾರು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 3 ಅನ್ನ, ಅಕ್ಷರ ಮತ್ತು ಆಶ್ರಯವನ್ನು ಕೊಟ್ಟು ಸಲುಹಿ ಅವರನ್ನು ಸಮಾಜಕ್ಕೆ ಕೊಡ್ತಾ ಇರುವಂತಹ ಒಂದು ಐತಿಹಾಸಿಕ ಮಠ ಸಿದ್ಧಗಂಗಾ ಮಠ. ಇದೀಗ ಆ ಮಠದ ಶಿವಕುಮಾರ ಶ್ರೀಗಳು ಇದೀಗ ಲಿಂಗೈಕ್ಯರಾಗಿದ್ದರು. 7ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಇದೀಗ ಉಪರಾಷ್ಟ್ರಪತಿಗಳಾದಂಥ ಸಿ.ಪಿ. ರಾಧಾಕೃಷ್ಣನ್ ಬರ್ತಾ ಇದ್ದಾರೆ. ಡಾಕ್ಟರ್ ಜಿ. ಪರಮೇಶ್ವರ್ ಆಗಿರ್ಬೋದು, ಗೋವಿಂದ್ ಕಾರಜೋಳ ಆಗಿರ್ಬೋದು, ಟಿ.ಬಿ. ಜಯಚಂದ್ರ ಆಗಿರ್ಬೋದು, ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಯೂನಿವರ್ಸಿಟಿಯಲ್ಲಿ ಲ್ಯಾಂಡ್ ಆಗಿ ಅವರು ಮಠಕ್ಕೆ ಹೋಗ್ತಾರೆ. ಅಲ್ಲಿಂದ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ಸು ಬೆಂಗಳೂರು ಹೋಗ್ತಾರೆ. ಸೊ ಇದಕ್ಕೆ ಬೇಕಾಗಿರೋ ಬಂದೋಬಸ್ತ್ ಎಲ್ಲ ಮಾಡಲಾಗಿದೆ. ಸೊ ಆವತ್ತಿನ ದಿನ ಟ್ರಾಫಿಕ್ ರೆಗ್ಯುಲೇಷನ್ಸ್ ಇರ್ತವೆ, ಎಸ್ಪೆಷಲಿ BH ರೋಡ್ ಮತ್ತು ಸಿದ್ಧಗಂಗಾ ಮಠ ಏರಿಯಾ. ಸೊ ಜೊತೆಗೆ ಆಕ್ಸೆಸ್ ಕಂಟ್ರೋಲು ಇರುತ್ತೆ. ಸೊ ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನೆಂದರೆ, ಆ ದಿನ ಪೊಲೀಸ್ ಜೊತೆ ಕೋಆಪ್ರೇಟ್ ಮಾಡಿ ಏನು ಕಾರ್ಯಕ್ರಮ ನಡೆಯಬೇಕು ಅದನ್ನು ಚೆನ್ನಾಗಿ ಮಾಡಿಸೋಕ್ಕೆ ಸಹಕಾರ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಎಷ್ಟು ಜನ ಮೆನ್ನು ಸರ್? ಸುಮಾರು 800 ಜನ ಪೊಲೀಸರು ಮತ್ತು ಅವ್ರಿಗೆ ಸಪೋರ್ಟಾಗಿ KSRP ಡೆಪ್ಲಾಯ್ ಆಗಿದೆ. ಸೊ ಅವ್ರ ಜೊತೆ ನಾವು ರೂಟ್ ಬಂದೋಬಸ್ತು, ಕಾರ್ಯಕ್ರಮ ಬಂದೋಬಸ್ತು ನಾವು ಮಾಡಲಾಗುತ್ತೆ. ಬೇರೆ ಯಾರ್ಯಾರು ಗಣ್ಯರು ಬರ್ತಾರೆ? ಸೊ ಗಣ್ಯರಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಗೃಹ ಸಚಿವರು ಪರಮೇಶ್ವರ್ ಅವರು ಬರ್ತಾರೆ. ಮತ್ತು ಸೋಮಣ್ಣ ಅವರು ಬರ್ತಾರೆ, ಸ್ಟೇಟ್ ರೈಲ್ವೆ ಮಿನಿಸ್ಟರ್. ಅವರ ಜೊತೆಗೆ ಸ್ಥಳೀಯ MP ಗಳು ಮತ್ತು MLA ಅವರು ಎಲ್ಲರೂ ಇರ್ತಾರೆ ಕಾರ್ಯಕ್ರಮದಲ್ಲಿ. ಮುಖ್ಯದ ಪ್ರೋಟೋಕಾಲ್ ಆ್ಯಸ್ ಪರ್ ವೈಸ್ ಪ್ರೆಸಿಡೆಂಟ್ ಪ್ರೋಟೋಕಾಲ್ ನಾವು ಕಾರ್ಯಕ್ರಮ ನಡೆಸಲಾಗುತ್ತೆ. ಗವರ್ನರು ಸಹ ಪ್ರೋಟೋಕಾಲಲ್ಲಿ ಇದರಲ್ಲಿ ಇರ್ತಾರೆ. ಜನ ಅಲ್ಲಿ ಮಠದಲ್ಲಿ ಅವರು ಎಷ್ಟು ಪ್ಲ್ಯಾನ್ ಮಾಡ್ತಾಯಿದ್ರೆ, ಸುಮಾರು ನಾವು 10 ರಿಂದ 12 ಸಾವಿರ ಜನ ನಿರೀಕ್ಷೆ ಮಾಡ್ತಾಯಿದ್ವಿ. ಅದ್ರ ಪ್ರಕಾರ ಬಂದೋಬಸ್ತ್ ಅರೇಂಜ್ಮೆಂಟ್ ಮಾಡಲಾಗಿದೆ.